ಓಕೆ ಫೈನ್. ಇನ್ನೊಂದು ವಿಚಾರ ಸರ್, ಈ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರ ಆ್ಯಕ್ಷನ್, ಎಷ್ಟೋ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಆ್ಯಕ್ಷನ್ ತಗೊಳ್ಳೋದು ತುಂಬ ತಡ ಆಗುತ್ತೆ. ನಿಮ್ಮ ವಿಚಾರದಲ್ಲಿ ಮಾತ್ರ ವಿತಿನ್ 10 minutes ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, 10 ನಿಮಿಷ. ಆ್ಯಸ್ ಪರ್ ದ ಲಾ ಈ ಕೇಸ್ನಲ್ಲಿ 70 ಅಂದರೆ BNS ಭಾರತೀಯ ನ್ಯಾಯ ಸಂಹಿತೆ 75 ಮತ್ತು 79 ದಾಖಲಾದಾಗ ಮೊದಲು ಅವ್ರಿಗೆ ನಂಗೆ ನೋಟಿಸ್ ಕೊಡಬೇಕು, ವಿಚಾರಣೆಗೆ ಕರಿಬೇಕು. ವಿಚಾರಣೆಗೆ ಕರೆದು FIRನ ಓದಿ ಹೇಳಬೇಕು, ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಹೀಗೆ ದೂರ ಬಂದಿದೆ, ಏನು ಹೇಳ್ತೀರಿ ಅಂತ ಕೇಳಬೇಕು. ಆಮೇಲೆ ದಾಖಲೆಗಳನ್ನು ಸಂಗ್ರಹಿಸಬೇಕು. ಯಾಕೆಂದರೆ ನಾನು ಜನಸಾಮಾನ್ಯರಾದರೂ ದಾಖಲೆ ಸಂಗ್ರಹಿಸಬೇಕು. ಪ್ರೈಮಾ ಫೇಸಿ ನೋಡಬೇಕು, ದಾಖಲೆಗಳನ್ನು ಸಂಗ್ರಹಿಸಬೇಕು. ಹೇಳಿದ್ರಲ್ಲಿ ಸತ್ಯಾಸತ್ಯತೆ ಇದೆ ಅಂತ ದೃಢಪಡಿಸ್ಕೊಂಡ್ಮೇಲೆ ಆಮೇಲೆ ಅರೆಸ್ಟ್ ಮಾಡಬೇಕು. ಹೌದು, ಅದು ಅರೆಸ್ಟ್ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನನಗೆ ತಿಳಿಸಿ ನನಗೆ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಡಬೇಕು. ನನ್ನ ಕುಟುಂಬಕ್ಕೆ ಮಾಹಿತಿ ಕೊಡೋದಂಥ ವ್ಯವಸ್ಥೆ ಮಾಡಬೇಕು. ಇದಿಷ್ಟು ಕೂಡ ರೂಲ್ ಇದೆ, ಸೈಟೇಷನ್ ಇದೆ, ಹಲವು ಜಡ್ಜ್ಮೆಂಟ್ಗಳ ಸೈಟೇಷನ್ ಇದೆ. ಇದರಲ್ಲಿ ಯಾವುದನ್ನು ಮಾಡಿದ್ದಾರೆ? ಮತ್ತು ನಾನೊಬ್ಬ ಶಾಸಕನಾಗಿರೋ ಕಾರಣಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಘಟನೆ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿರೋ ಕಾರಣಕ್ಕೆ ಅವ್ರ ಸಭಾಪತಿಗಳು ಅನುಮತಿ ಪಡಿಬೇಕು. ಸಭಾಪತಿಗಳು ದೂರು ಕೊಡಬೇಕು ನನ್ನ ಮೇಲೆ, ಇವ್ರನ್ನ ಕಸ್ಟಡಿಗೆ ತೊಗೊಳ್ರಿ ಅಂತ ಸಭಾಪತಿಗಳು ಹೇಳಬೇಕು, ಹೊರಗೆ ಹಾಕಿರಿ ಅಂತ ಸಭಾಪತಿಗಳು ಹೇಳಬೇಕು. ಅವರು ದೂರು ಕೊಡಬೇಕಾಗಿರೋದು. ಇನ್ನೊಂದು ವಾದ ಇದೆಯಲ್ಲ ಸರ್, ಸಭಾಪತಿಗಳು ಅಡ್ಜರ್ನ್ ಮಾಡಿದ ನಂತರದ ಘಟನೆ ಸಭಾಪತಿಗಳ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ವಿಧಾನ ಮಂಡಲದ ಪ್ರಮಿಸಸ್ ಓಕೆ ಸಭಾಪತಿಗಳ ವ್ಯಾಪ್ತಿಗೆ ಬರುತ್ತೆ. ಅಡ್ಜರ್ನ್ ಮಾಡಿದ್ರು ಬರುತ್ತೆ. ವಿಧಾನ ಮಂಡಲದ, ಯಾಕೆಂದರೆ ಮಾರ್ಷಲ್ಗಳು ಅವರು ಸಭಾಪತಿಗಳ ನಿಯಂತ್ರಣದಲ್ಲಿರ್ತಾರೆ. ಹೌದು. ವಿಧಾನ ಮಂಡಲದಿಂದ ಹೊರಗೆ ಪೊಲೀಸರು, ವಿಧಾನ ಮಂಡಲದೊಳಗೆ ಸಭಾಪತಿಗಳು. ಹಾಗಾದರೆ CT ರವಿ ಅವ್ರ ಮೇಲೆ ಬೆಳಗಾವಿ ಪೊಲೀಸರಿಗೆ ಏನು ದ್ವೇಷ? ಬೆಳಗಾವಿ ಪೊಲೀಸರಿಗೆ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಬಳಕೆಯನ್ನು ಕಾಂಗ್ರೆಸ್ ಮಾಡ್ಕೊಳ್ತು, ಅಂದರೆ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತು. ನಿಮಗೆ ನೋನ್ ಫ್ಯಾಕ್ಟು. ಅವರಿಗೇನು ದ್ವೇಷ ಇರುತ್ತೆ? ಎಷ್ಟೋ ಜನ ನನಗೆ ಅಭಿಮಾನಿಗಳಿದ್ದಾರೆ, ನಂಗೆ ಹೇಳಿದ್ದಾರೆ, ಏನು ಸರ್ ನಮ್ಮ ಕರ್ಮ ಕಾಕಿ ಬಟ್ಟೆ ಮೇಲ್ನವ್ರು ಒತ್ತಡ ಸರ್, ಏನು ಮಾಡೋದು ಸರ್ ನಮ್ಮ ಕರ್ಮ, ಸಾರಿ ಸರ್ ಅಂತ ಲಾಸ್ಟಿಗೆ ಕೈ ಮುಗಿದು ಸಾರಿ ಸರ್ ಅಂತ ಕೇಳೋಗಿದ್ದಾರೆ. ಓಕೆ, ಹಾಗಾದರೆ ಪೊಲೀಸ್ ವ್ಯವಸ್ಥೆಯನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡು ಅವರನ್ನ ತಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ವಿರುದ್ಧ ಬಳಸ್ಕೊಂಡಿದ್ದಾರೆ. ಟೈರು ನಿಗೂಢವಾಗಿತ್ತು ಅವ್ರದ್ದೆಲ್ಲ. ಸಭಾಪತಿಗಳು ಹೇಳಿದರು, ಅಲ್ರಿ ನೀವು ಅವ್ರನ್ನ ಇಲ್ಲಿ ಸೆಕ್ಯೂರ್ಡ್ ಆಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಧಾರವಾಡದಾಗ ಇಟ್ಟು ಕರ್ಕೊಬರ್ರಿ ಅಂತ ಹೇಳಿದ್ರು. ಓಕೆ, ಧಾರವಾಡಕ್ಕೆ ಇಟ್ಟು ಕರ್ಕೊಬರ್ರಿ, ಅವ್ರು ಅರೆಸ್ಟ್ ಮಾಡಿದರೆ ನಾನು ಸಭಾಪತಿ, ನನಗೆ ಇನ್ಫಾರ್ಮೇಷನ್ ಕೊಡಬೇಕು. ನೀವು ಹಕ್ಕುಚ್ಯುತಿ ಮಂಡಿಸ್ತಾ ಇದ್ದರೆ ನಾನು ಹಕ್ಕುಚ್ಯುತಿ ಮಂಡಿಸ್ತೀನಿ, ನಿಮ್ಮನ್ನು ಏನು ತಿಳ್ಕೊಂಡಿದ್ದೀರಿ ನೀವು ಅಂತ ಬೆಳಗ್ಗೆ ಒಂದು ಫೋನ್ನಲ್ಲಿ ನನಗೆ, ಇನ್ನೊಂದು ಫೋನ್ನಲ್ಲಿ SP ಮಾತಾಡ್ತಿದ್ದು ಕೇಳ್ತಿತ್ತು. ನಾನು ಹೇಳಿದ್ದೀನಿ, ನಿನ್ನನ್ನು ನಾನು ಕಟಕಡೆಗೆ ನಿಲ್ಲಿಸ್ತೀನಿ ಅಂತ SP ಹೇಳಿದ್ದೀನಿ ನಾನು. ಓಕೆ ಅಂತ ಅವರು ಮಾತಾಡ್ತಿದ್ದದ್ದು, ಎಲ್ಲಿ ಊರೆಲ್ಲ ಸುತ್ತಿಸ್ತಾ ಇದ್ದೀರೇನ್ರಿ ಅಂತ ಹೇಳ್ತಾ ಇದ್ದದ್ದು ನಾನು ಕೇಳ್ತಾ ಇತ್ತು.